ಗಣಪತಿಗೆ ನಾವು ಬೆಳಗಾವದಾಗ ಕೊಟ್ಟಾರ, ಇಲ್ಲಿ ಕೊಟ್ಟಿಲ್ಲ ಅಂದ್ರಿ. ಬೆಳಗಾವದಾಗ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಕರ್ನಾಟಕದಾಗ ವಿಶೇಷವಾಗಿ ಬೆಳಗಾವಿಗಳು ಇದು ಮಾಡ್ತಾರೆ. ಲಾಸ್ಟ್ ಟೈಮ್ ಬ್ಯಾನ್ ಮಾಡಿದಾಗ ಸರ್ಕಾರ ಒಂದು ಸ್ಪೆಷಲ್ ಆರ್ಡರ್ ಮಾಡಿ 11 ದಿನ ಅವಕಾಶ ಕೊಟ್ಟಿದ್ರು. ನಿಮಗೂ ಎಲ್ಲರೂ ಗಮನಕ್ಕೆ ಐತಿ. ಆದ್ರೆ ಜಿಲ್ಲಾ ಬೇರೆ, ಕಮಿಷನರೇಟ್ ಬೇರೆ, ಅಲ್ಲಿ ಬಿಟ್ಟು ಎಲ್ಲಿ ಕೊಟ್ಟಿಲ್ಲ. ಅಲ್ಲಿ ಕೊಟ್ಟಾರ ನೀವು ಹೇಳಿದ್ ನಾವು ವೆರಿಫೈ ಮಾಡ್ಕೋತೀನಿ. ಬಟ್ ನಮ್ಮಲ್ಲಿ 2 ಸೌಂಡ್ ಬಾಕ್ಸ್ ಹಚ್ಕೋಬಹುದು. ನೀವು 2 ಸೌಂಡ್ ಬಾಕ್ಸ್ ಮಾತ್ರ, ಡಿಜೆ ಅಲ್ಲ, ವ್ಯತ್ಯಾಸ ಐತಿ. 2 ಸೌಂಡ್ ಬಾಕ್ಸ್ ಡಿಜೆಗೆ 2ಕ್ಕೂ ವ್ಯತ್ಯಾಸ ಐತಿ. 9 ಗಂಟೆಗೆ ಬಂದ್ ಮಾಡ್ಬೇಕು ಸೌಂಡ್. ಇದಾಗಿ ಪೊಲೀಸರಿಗೆ ಯಾರ ಮ್ಯಾಗ ದ್ವೇಷ ಇರುದಿಲ್ಲ. ನಮ್ಮ ಮನೆ ಗಣಪತಿ ಕಳ್ಸೋದು ಬಿಟ್ಟು ನಾವು ಇಲ್ಲಿ ಬಂದ ಬಂದೋಬಸ್ತಿ ಮಾಡಿ ಗಣಪತಿ ಕಳಿಸ್ತಿರ್ತೀವಿ. ಅಂದ್ರೆ ಇದೇ ಗಣಪತಿ ನಮ್ಮದ. ನಾವು ಯಾವ ಗಣಪತಿ ಬಂದೋಬಸ್ತಿ ನಿಂತಿರ್ತೀವಿ, ಯಾವ ಓಣ್ಯಾಗ ಇರ್ತೀವಿ, ಆ ಗಣಪತಿ ನಮ್ಮದ. ಹೌದಲ್ರಿ? ನಮ್ಮ ಮನೆಗೆ ಹೋಗಿ ಮಾಡಂಗಿಲ್ಲ, ಅಲ್ಲಿ ಮಾಡ್ತಿರ್ತೀವಿ. ಅಷ್ಟು ಕಾಳಜಿಪೂರ್ವವಾಗಿ ಮಾಡ್ತೀವಿ. ಗಣೇಶ್ ಹಬ್ಬ ಮಾಡ್ಬೇಕಾರ ಯಾವ್ದೋ ಒಂದು ರೀತಿ ಕೆಟ್ಟ ಹೆಸರು ಬರ್ಲಾರ್ದಂಗ ಮಂಡಳಿಗಾತು, ಆಮೇಲೆ ಗಣಪತಿ ಬಾಳ ಚಂದ ಮಾಡಿರಪ್ಪ ಅನ್ನೋಂಥದ್ದು ಇರ್ಬೇಕು. ಈಗ ಹೇಳಿದ್ರು ನಿನ್ನೆ ಆಚಾರಗಲ್ಲಿ ಗಣಪತಿ ತರ್ಬೇಕಾದ್ರೆ ಬಹಳ ಚಂದ ಆಗ್ತದ, ಆ ರೀತಿ ಹೆಸರು ಬರ್ಬೇಕು. ಅದನ್ನ ಹೊರತುಪಡಿಸಿ ಗಣಪತಿ ಗದ್ಲಾತು, ಇಂಥ ಗಣಪತಿ, ಇಂಥ ಓಣಿ ಗಣಪತಿ ಶಾಂತ ಹೊಂಟಿತ್ತು, ಒಮ್ಮಿಂದೊಮ್ಮೆ ಹಿಂಗಾತು ಅಂತ ಬಂತಂದ್ರ 10 ವರ್ಷ ಮಾತಾಡ್ತಾರ. ಆಮೇಲೆ ಆ ಟೈಮ್ದಾಗ ಒಂದು ಗದ್ಲಾಗಿ ರೌಡಿ ಶೀಟ್ ತೆಗೆದ್ರೆ ವಿಡಿಯೋ ಆಗತ್ತೆ, ನಾ ಹೇಳ್ಬಾರ್ದು, ಆದ್ರೂ ನಿಜ ಅದ. ಯಾವ ಗದ್ಲ ಮಾಡಿರ್ತಾರಲ್ಲ ಅವ್ರ ಸರ್ಟಿಫಿಕೇಟ್ ಬರ್ಬೇಕು, ಡೆತ್ ಸರ್ಟಿಫಿಕೇಟ್, ಅಲ್ಲಿವರೆಗೂ ಅದು ಕ್ಲೋಸ್ ಆಗುದಿಲ್ಲ ರೌಡಿ ಶೀಟ್. ಅಂದ್ರೆ ಹಬ್ಬ ಹರಿದಿಂದ ನಿಮ್ಮ ವೈಯಕ್ತಿಕ ಜಗಳ ಆಗೋದು ಬೇರೆ, ಹಬ್ಬ ಹರಿದಿಂದ ಜಗಳ ಆದ್ರೆ ರೌಡಿ ಶೀಟರ್ ಅಂತ ಮಾಡ್ತೀವಿ, ಅವ್ರ ಮ್ಯಾಗ ಕಾನೂನು ಕ್ರಮ ತಗೋತೀವಿ. ಅದು ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಇರ್ತದೆ. ಪ್ರತಿ ಗಣಪತಿ ಹಬ್ಬ ಬಂದಾಗ ಅವ್ರ ಮ್ಯಾಗ ಮುಂಜಾಗ್ರತಾ ಕ್ರಮ ತಗೋದು, ತಹಸೀಲ್ದಾರ್ ಆಫೀಸ್ ಕರ್ಕೋದು, ಅವರಿಂದ ಮುಚ್ಚಾಣಿಕೆ ಬರ್ಸ್ಬೋದು. ಪೊಲೀಸರದೇನು ರೆಗ್ಯುಲರ್ ಕೆಲಸ ಅದು, ಅದಕ್ಕೆ ಪಗಾರ ತಗೋತೀವಿ, ನಾವು ಮಾಡ್ತೀವಿ. ಅದನ್ನ ಮಾಡಕ್ ಹೋಗ್ಬೇಡ್ರಿ ಯಾರು. ನನ್ನ ಕೈಯಿಂದ ಯಾರ ಮ್ಯಾಗೂ ರೌಡಿ ಶೀಟ್ ತೆಗಿಬೇಕು, ಯಾರಿಗೂ ಕೆಟ್ಟ ಮಾಡಬೇಕು ಅನ್ನುವಂತ ಭಾವನೆ ನನ್ನಲ್ಲಿಲ್ಲ. ನನ್ನಿಂದ ನಿಮಗೆ ಕೆಟ್ಟ ಆಗಬಾರ್ದು, ಅದಕ್ಕೆ ಅವಕಾಶ ಕೊಡಬೇಡ್ರಿ. ರೀತಿಯಿಂದ ಮುಗಿಸ್ಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನೋಡಿ ಗೊತ್ತಾಯ್ತು, ಎಲ್ಲರೂ ಇಲ್ಲಿ ಶಾಂತ ರೀತಿಯಿಂದ ಒಗ್ಗಟ್ಟಾಗಿ ಗಣೇಶ ಹಬ್ಬ ಪ್ರತಿ ವರ್ಷ ಮಾಡ್ಕೊಂಡು ಬರೋದು ಕಾಣುತ್ತೆ. ಅದೇ ರೀತಿ ಇವಾಗ ನಮ್ಮ ನೇತೃತ್ವದಲ್ಲಿ CPS ಅವರು ಮತ್ತು ನಮ್ಮ PSI ಮೋದಿ ಸಾಹೇಬರು ಅವ್ರ ನೇತೃತ್ವದಲ್ಲಿ ಈ ವರ್ಷದಂತೆ ನಡೆಸ್ತೀರಾ ಅದೇ ರೀತಿ ಶಾಂತ ರೀತಿ ನಡೆಸ್ಕೊಂಡು ಹೋಗೋದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ತಮ್ಗೇನೇ ನಿಮ್ಮ ಏರಿಯಾದಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರು, ಏನೇ ಇದ್ರು ಸ್ವಚ್ಛಂದವಾಗಿ ತಮ್ಗೆ ಏನಿದೆ ಡಿಸ್ಕಷನ್ ಮಾಡಕ್ ತಮ್ಗೆ ಕರ್ಸಿರೋದು. ಏನು ಮುಚ್ಚುಮರೆ ಇಲ್ಲದೆ, ಏನೇ ಇದ್ರು ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡವರಿಂದ ಏನೇ ಪ್ರಾಬ್ಲಮ್ ಇದ್ರು ನಮ್ಮ ಜೊತೆ ಡಿಸ್ಕಷನ್ ಮಾಡೋದೇ ಈ ಸಭೆಯ ಉದ್ದೇಶ. ಮೇನು ಶಾಂತಿ ಸಭೆ ಎದಕ್ಕೆ ಇಡೋದಂದ್ರೆ, ಮೇನು ಇಲ್ಲಿ ಗಣಪತಿಯಲ್ಲಿ ಜಗಳ ಮಾಡಿ ಯಾರು ಇಲ್ಲಿ ಬರಲ್ಲ, ಎಲ್ಲ ಹೆಂಗ್ ಹುಡುಗರೆ. ನೀವು ಅವ್ರ ನೆಗ್ಲಿಜೆನ್ಸಿ ಮಾಡ್ತೀರಾ, ಅದೇನೋ ಆಗುತ್ತೆ. ನಿಮ್ಗೆ ಮುಂಚಿತವಾಗಿ ಏನಾದರೂ ಕಂಡು ಬಂದ್ರೆ ಇವಾಗಲೇ ನಮಗೆ ತಿಳಿಸ್ಬೇಕಾಗಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ.